ಹಾಯ್ ಹಲೋ ನಮಸ್ಕಾರ ಫಿಲ್ಮಿ ಬಸ್ಗೆ ಸ್ವಾಗತ. ಈ ವಾರ ಚಿತ್ರರಂಗದಲ್ಲಿ ಏನೆಲ್ಲ ಆಗಿದೆ ಗೊತ್ತಾ? ನಿಮ್ಮ ಫೇವ್ರೇಟ್ ಆಕ್ಟರ್ಸ್ರ ಹೊಸ ಪ್ರಾಜೆಕ್ಟ್ಸು, ಎಕ್ಸೈಟಿಂಗ್ ನ್ಯೂಸ್ಗಳು, ಇಂಟರ್ವ್ಯೂಗಳು ಮತ್ತು ಸಿನಿಮಾ ಬಿಹೈಂಡ್ ದಿ ಸೀನ್ಸ್ ಗ್ಲಿಮ್ಸಸ್ ನೋಡೋಣ ಬನ್ನಿ. ಹಾಗೆ ನಿಮ್ಮ ಫೇವ್ರೇಟ್ ನ್ಯೂಸ್ ಏನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಿಮ್ಮ ಸಿನಿಮಾ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈಗ ಫಿಲ್ಮಿ ಬಸ್ ನೋಡೋಣ ಬನ್ನಿ. ಯುಮಿ ವೆಂಚರ್ಸ್ ಹಾಗೂ ಯುಮಿ ಕಿಂಗ್ಸ್ನ ಕುಶಾಲ್ ಗೌಡ ಅವರ ಬರ್ತ್ಡೇ ದಿನ ಯುಮಿ ಫಿಲ್ಮ್ಸ್ ಪ್ರೊಡಕ್ಷನ್ ಹೌಸ್ ಲಾಂಚ್ ಮಾಡಿದ್ದಾರೆ. ಈ ಸಿನಿಮಾವನ್ನು ಪತ್ನಿ ಗಂಗೋತ್ರಿ ರೆಡ್ಡಿ ನಿರ್ಮಾಣ ಮಾಡುತ್ತಿದ್ದು, ಹರಿಕೃಷ್ಣ ಎಸ್ ನಿರ್ದೇಶನ ಮಾಡಲಿದ್ದಾರೆ. ನಗುವಿನ ನೇಸರ ಸಾಂಗ್ ಲಾಂಚ್ ಫ್ರಮ್ ದ ಫಿಲ್ಮ್ ಅಜ್ಞಾತವಾಸಿ ಸ್ಟಾರಿಂಗ್ ರಂಗಾಯಣ ರಘು, ಪಾವನ ಗೌಡ, ಸಿಂಧು ಮೂಲಿಮನಿ, ಶರತ್ ಲೋಹಿತಾಶ್ವ, ರವಿಶಂಕರ್ ಗೌಡ. AVR ಪ್ರೊಡಕ್ಷನ್ಸ್ ಚೊಚ್ಚಲ ಸಿನಿಮಾ N2 ಎಂಬ ಚಿತ್ರದಲ್ಲಿ ಅನುರಾಗ್ ಕಶ್ಯಪ್ ನಟಿಸುತ್ತಿದ್ದಾರೆ. ಫುಟ್ಬಾಲ್ ಆಟದ ಸುತ್ತ ನಡೆಯುವ ಕತೆ N2 ಚಿತ್ರದಲ್ಲಿದೆ. ಸದ್ಯ N2 ಸಿನಿಮಾದ ಚಿತ್ರೀಕರಣ ಬೆಂಗಳೂರಿನಲ್ಲಿ ಭರದಿಂದ ಸಾಗುತ್ತಿದೆ. ಅರವಿಂದ್ ರೆಡ್ಡಿ ನಿರ್ಮಾಣದಲ್ಲಿ ಈ ಸಿನಿಮಾ ಮೂಡಿ ಬರಲಿದೆ. ಸುಜಯ್ ಶಾಸ್ತ್ರಿ ನಿರ್ದೇಶನ ಮಾಡಲಿದ್ದಾರೆ. ನಿರಂಜನ್ ಸುಧೀಂದ್ರ ಹೊಸ ಸಿನಿಮಾ ಸ್ಪಾರ್ಕ್ಗೆ ಮುಹೂರ್ತ ಸಂಭ್ರಮ. ಉಪ್ಪಿ ಅಣ್ಣನ ಮಗ ಈಗ ಪತ್ರಕರ್ತ. ಈ ಚಿತ್ರವನ್ನು ಜೇಮ್ಸ್ ಡೈರೆಕ್ಷನ್ ಮಾಡಲಿದ್ದಾರೆ. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇಗುಲದಲ್ಲಿ ಚಿತ್ರದ ಮುಹೂರ್ತ ನೆರವೇರಿದೆ. ಡಾರ್ಲಿಂಗ್ ಕೃಷ್ಣ, ಮಿಲನ ನಾಗರಾಜ್ ಹಾಗೂ ನವೀನ್ ಶಂಕರ್ ವಿಶೇಷ ಅತಿಥಿಯಾಗಿ ಆಗಮಿಸಿ ಇಡೀ ಚಿತ್ರತಂಡಕ್ಕೆ ಶುಭಾಶಯ ತಿಳಿಸಿದ್ದಾರೆ. ಮನದ ಕಡಲು ಪ್ರಮೋಷನ್ನಲ್ಲಿ ಫುಲ್ ಬ್ಯುಸಿಯಾದ ರಿಷಿಕಾ ಶೆಟ್ಟಿ. ಅಂದ್ರೆ ಒಂದು ತಂದೆಗೋಸ್ಕರ ಮಗಳು ತನ್ನ ಇಡೀ ಜೀವನನೇ ಮುಡುಪಾಗಿಡುವಂತ ಸನ್ನಿವೇಶ ಯಾವ ರೀತಿ ನಾವು ತೋರಿಸ್ಬೇಕಂತಿದ್ವಿ ಅದನ್ನ ತೆರೆ ಮೇಲೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್. ಸೋ ಎಮೋಷನಲ್. ಆ ಪೋಸ್ಟರ್ ಕೂಡ ನೋಡಿದ ತಕ್ಷಣನೇ ಅಷ್ಟೇ ಐ ವಾಸ್ ಲೈಕ್ ಅಳಗಂದ್ ಬಾಕಿ ಇತ್ತು. ಈ ಮೂವಿ ಒಂಥರ ಎಮೋಷನ್. ಇದು ನಂದು ಡೆಬ್ಯೂ ಮೂವಿ. ನನ್ಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ಆಕ್ಚುಲಿ ತುಂಬಾ ಎಕ್ಸ್ಪ್ರೆಸ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ಮತ್ತೆ ಕತೆಗೆ ಏನ್ ಬೇಕೋ ಅದೆಲ್ಲ ಚಿತ್ರೀಕರಣದಲ್ಲಿ ಯಾವುದಕ್ಕೂ ಏನು ಕೊರತೆ ಇಲ್ಲನೆ ಒಂದು ಒಳ್ಳೆ ರೀತಿ ಚಿತ್ರ ಮಾಡಿದೀವಿ. ಇಡೀ ಕುಟುಂಬ ಸಮೇತ ಥಿಯೇಟರ್ ಬಂದು ನೋಡೋಂತ ಸಿನಿಮಾ. ಡೆಫಿನೆಟ್ ಆಗಿ ಜೊತೆಗೆ ಮ್ಯೂಸಿಕ್. ಈ ಸಿನಿಮಾ ಜೀವನೇ ಒಂದು ಸಂಗೀತ ಆಗಿದೆ. ಡೆಫಿನೆಟ್ ಆಗಿ ಒಂದು ಒಳ್ಳೆ ಮ್ಯೂಸಿಕಲ್ ಲವ್ ಸ್ಟೋರಿ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಒಂದು ಟೈಟಲ್ ಸಿನಿಮಾ ಪ್ಯಾರ್ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದಾರಲ್ಲ, ಒಂದು ಹುಡುಗಿನ ತಪ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅವ್ರಿಗೆ. ನನಗೆ ಹಿಂಗ್ ಲುಕ್ ಕೊಡಿ ಅಂತ ಹೇಳಿದ್ದವ್ರು, ಹಿಂಗ್ ಲುಕ್ ಕೊಡಿ ಅಂತ ಹೇಳ್ಕೊಟ್ಟವ್ರು ಇವ್ರೆ. ಇಷ್ಟು ವರ್ಷಕ್ಕೆ 40 ವರ್ಷ ಸರ್ವಿಸ್ ಅಲ್ಲಿ ಒಂದು ಹುಡುಗಿನ ಹೇಗೆ ತಪ್ಕೋಬೇಕು ಅಂತ ಹೇಳ್ಕೊಟ್ಟು ಡೈರೆಕ್ಟರ್ ನನ್ಗೆ ಇವ್ರೆ. ಸರ್ ನೀವು ಹಿಂಗೆ ತಪ್ಕೋಬೇಕು, ನೀನ್ ಹಿಂಗೆ ಇಲ್ಲೇ ನೋಡ್ಬೇಕು ಸರ್, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಅರ್ಥ ಆಯ್ತಾ ನಿಮ್ಗೆ? ಕರೆಕ್ಟ್ ಅಂತ ಸುಪ್ರೀತ್? ಅಲ್ಲ ಗೊತ್ತಿಲ್ಲಪ್ಪ. ನಾನು ಇವತ್ತಿನ ಹುಡುಗ ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ವಾ, ಗೊತ್ತಿಲ್ಲ ನನಗೆ. ಆ ಪ್ರೀತಿ ಬರೋದಿಲ್ವಲ್ಲ. ಪ್ಯಾರ್ ಅಂತ ಹೇಳ್ತಾರೆ ಹೊರತು ಎಲ್ಲದೂ ರವಿಚಂದ್ರನ್ ಅಂತ ಹೇಳ್ತಾನೆ ಇದ್ದೀರಾ. ರವಿಚಂದ್ರನ್ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ. ಮಗಳನ್ನ ಒಂದು ಕೊಟ್ಟಿದ್ದಾರೆ, ಮಗಳ ಜೊತೆ ಒಂದು ಪ್ಯಾರ್ ಇದೆ ಅಲ್ಲೇನಮ್ಮ. ಹಾ, ಬೇರೆ ಪ್ಯಾರ್ ಇಲ್ಲ. ಆ ಪ್ಯಾರ್ನ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆನೆ. ಇದಾರ ಪ್ಯಾರು ಇದಾರ ಯಾರು ಹೇಳ್ತಾರೆ? ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಆ ಪ್ಯಾರ್ ಬರುತ್ತೆ. ಈ ಪ್ಯಾರ್ಗೆ ಹಾಡಿಗೂ ಇಲ್ಲ ಸಿನಿಮಾದಲ್ಲಿ. ನೀವು ರವಿಚಂದ್ರನ್ ಹಾಡು ಬಳ್ಳಿ ಹಾಡು ಮಾಡಿದ್ದೇನಪ್ಪ ನನಗೆ. ತಗೊಂಡ್ರೆ 5 ದಿವಸ ಡೇಟ್ ಎಲ್ಲ ಇದೆ ಅಂತಿರಲ್ಲ ನೀವು.